ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಬೊಂಬೆನಾಡ ಗಂಗೋತ್ಸವ ದೊಡ್ಡ ಹಬ್ಬದ ವಿಶೇಷವಾಗಿ ಭರಪೂರ ನೂರಾರು ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ್ ತಿಳಿಸಿದರು. ಚನ್ನಪಟ್ಟಣ ತಾಲೂಕಿನ ಮತ್ತಿಕೆರೆ ಸೆಟ್ಟಿ ಹಳ್ಳಿ ಬಳಿಯ ಇಂದ್ರಧನುಷ್ ರೆಸ್ಟೋರೆಂಟ್ನಲ್ಲಿ ಆಯೋಜನೆ ಮಾಡಲಿದ್ದ ಕಿಕ್ಕಿರಿದ ಮಾಧ್ಯಮಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದರು. ಈ ನೆಲದಲ್ಲಿ ತಮ್ಮ ಹೆಜ್ಜೆಯನ್ನು ಇರಿಸಿರುವ ಗಂಗರ ಸವಿನೆನಪಿಗಾಗಿ ಬೊಂಬೆನಾಡ ಗಂಗೋತ್ಸವ ಸಮಾರಂಭ 2026 ಜನವರಿಯಲ್ಲಿ ಎದುರಾಗಲಿದೆ ಎಂದರು. ಬೊಂಬೆನಾಡ ಗಂಗೋತ್ಸವದ ಸವಿನೆನಪಿಗಾಗಿ ಕಲೆಗಳ ತವರೂರು ಚನ್ನಪಟ್ಟಣ ತಾಲೂಕಿನಲ್ಲಿರುವ ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಾಹಸ, ಚಲನಚಿತ್ರ, ರಂಗಭೂಮಿ, ಅಭಿನಯ, ಬೇಸಾಯ ಕ್ಷೇತ್ರ, ಸಾಧಕರ ಕ್ಷೇತ್ರ, ವಿವಿಧ ಕ್ಷೇತ್ರಗಳಲ್ಲಿ ಸ್ಪರ್ಧೆಗಳನ್ನು ಆಯೋಜಿಸಿ ವಿಜೇತರಾದವರಿಗೆ ಜಿಲ್ಲಾ ಮಟ್ಟದಲ್ಲಿ ಭಾಗಿಯಾಗಿ ಅಲ್ಲಿ ಆಯ್ಕೆಯಾದವರಿಗೆ ದೊಡ್ಡ ಬಹುಮಾನಗಳನ್ನು ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕಾಂಗ್ರೆಸ್ ಉಸ್ತುವಾರಿ ಡಿ.ಎ. ವಿಶ್ವನಾಥ್, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಸಾಗರ್, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಕೋಕಿಲಾರಾಣಿ, ಚನ್ನಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುನೀಲ್, ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಸುಜಯ್, ಚನ್ನಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಸಿ ವೀರೇಗೌಡ, ಕುಕ್ಕುಟ ಮಹಾಮಂಡಳಿ ಮಾಜಿ ಅಧ್ಯಕ್ಷ ಡಿಕೆ ಕಾಂತರಾಜ್, ಕಾಂಗ್ರೆಸ್ ಯುವ ಮುಖಂಡ ಕರಣಗೌಡ, ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಜಯಶೀಲಾ, ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಉಪಾಧ್ಯಕ್ಷ ಎಸ್.ಸಿ. ಶೇಖರ್, ಗ್ಯಾರಂಟಿ ಯೋಜನೆಗಳ ಮಹಿಳಾ ಸದಸ್ಯ ಫುಸ್ವಾ, ಆಫ್ಕಾನ್ಸ್ ಮಾಜಿ ನಿರ್ದೇಶಕ ಶಿವಮಾಧು, ನಗರಸಭಾ ಸದಸ್ಯರುಗಳಾದ ಸಾಬಿರ್, ಲಿಯಾಕತ್ ಅಹ್ಲಿ ಖಾನ್, ಆಶ್ರಯ ಕಮಿಟಿ ಸದಸ್ಯ ಇಬ್ರಾಹಿಂ ಖಾನ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕಾಂತರಾಜ್, ಭೂ ನ್ಯಾಯ ಮಂಡಳಿ ಸದಸ್ಯ ರೇಣುಕಾ ಹಾಗೂ ಹಲವಾರು ಮಂದಿ ಮುಖಂಡರು ಹಾಜರಿದ್ದರು. ಎಲ್ಲ ಗೌರವಾನ್ವಿತ ಮಾಧ್ಯಮದ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತೇ ಇದೆ, ಇವತ್ತು ನಮ್ಮ ಜಿಲ್ಲೆನಲ್ಲಿ ಪ್ರತಿ ತಾಲೂಕಿನಲ್ಲೂ ಕೂಡ ಸಾಂಸ್ಕೃತಿಕ ಉತ್ಸವವನ್ನ ಮಾಡ್ತಾ ಇದ್ದೀವಿ. ಅದರಂತೆ ಚನ್ನಪಟ್ಟಣದಲ್ಲೂ ಕೂಡ ಇವತ್ತು ಈ ವರ್ಷದಿಂದ ಬೊಂಬೆ ನಾಡ ಗಂಗೋತ್ಸವ ಅಂತ ಶೀರ್ಷಿಕೆ ಅಡಿನಲ್ಲಿ ಸಾಂಸ್ಕೃತಿಕ ಹಬ್ಬವನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಒಂದಷ್ಟು ಕ್ರೀಡಾ ಚಟುವಟಿಕೆಗಳು ಪ್ರಾರಂಭ ಮಾಡಿ ಇವತ್ತು ಈ ವಾರದಿಂದನೇ ಹಬ್ಬಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ. ಅಂದ್ರೆ ನಾವು ಸಾಮಾನ್ಯವಾಗಿ ಸಂಕ್ರಾಂತಿ ಆದ್ಮೇಲೆ ರೈತಾಪಿ ಜನ ಬಿಡು ಸಿಗುತ್ತೆ, ಅವರ ವ್ಯವಸಾಯದ ಬಿಡು ಸಿಕ್ಕಿದ್ಮೇಲೆ ಯುಗಾದಿ ತನಕ ಅವರು ಬಹಳಷ್ಟು ಹಬ್ಬ ಹರಿದಿನಗಳನ್ನ ಮಾಡ್ಕೊಂಡು ಹಿಂದೆ ನಾಟಕ ಮಾಡ್ಕೊಂಡು ಇರ್ತಾ ಇದ್ದಂತ ಒಂದು ಕಾಲ ಇತ್ತು. ಬದಲಾದಂತ ಪರಿಸ್ಥಿತಿನಲ್ಲಿ ಇವತ್ತು ನಾವು ಇಡೀ ತಾಲೂಕಿನ ಜನಗಳನ್ನ ಒಟ್ಟಿಗೆ ಸೇರಿಸುವ ದೃಷ್ಟಿಯಿಂದ ಒಂದ್ ರೀತಿಯ ಸಂಘಟನೆ ಅಂತ ಅಂದ್ರೂ ಪರವಾಗಿಲ್ಲ, ಅವರೆಲ್ಲರನ್ನು ಒಟ್ಟಿಗೆ ಸೇರಿಸಬೇಕು, ಇಡೀ ತಾಲೂಕಿನ ಜನಸಾಮಾನ್ಯವನ್ನ ಒಂದಕ್ಕೆ ವೇದಿಕೆಯಲ್ಲಿ ತರಬೇಕು ಅಂತ ಹೇಳಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇವಾಗ ರೂಪಿಸಿದೀವಿ. ಅದರಲ್ಲಿ ರೈತರಿಗೆ ಈಗ ಬಹಳ ರೈತರು ಇವತ್ತು ಅವ್ರಿಗೂ ಒಂದು ರೀತಿ ಸ್ಪರ್ಧೆಗಳಿವೆ. ಯಾರೋ ಒಬ್ಬ ರೈತ ಒಳ್ಳೆ ಚೆನ್ನಾಗಿ ರಾಗಿ ಬೆಳಿತಾನೆ, ಯಾರೋ ಭತ್ತ ಬೆಳಿತಾನೆ, ಯಾರೋ ಚೆನ್ನಾಗಿ ಹಸುವಿನಲ್ಲಿ ಹಾಲು ಕರೀತಾನೆ. ಅವನ್ನ ಗುರ್ತಿಸಿ ಅವನ್ನ ಒಂದು ವೇದಿಕೆ ಮೇಲೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು. ಒಳ್ಳೆ ರಾಸುಗಳನ್ನ ಸಾಕಿರ್ತಾನೆ, ಪ್ರೀತಿಯಿಂದ ಯಾರೋ ಒಬ್ಬ ಅವರ ಸಾಕು ಪ್ರಾಣಿಗಳನ್ನ ನಾಯಿ ಸಾಕಿರ್ಬೋದು. ಹೀಗೆ ರೈತರನ್ನ ಗುರ್ತಿಸ್ತಕ್ಕಂಥ ಕೆಲಸ, ಅವರ ಕೃಷಿ ಚಟುವಟಿಕೆಗಳು ಇವಾಗ ವಿರಾಮ ಇರೋದ್ರಿಂದ ಅವರನ್ನ ಸಾಂಸ್ಕೃತಿಕವಾಗಿ ತೊಡಗಿಸ್ಕೋಬೇಕು. ನಮ್ಮ ಏನು ಚನ್ನಪಟ್ಟಣದಲ್ಲಿ ರಂಗ ಕಲಾವಿದರುಗಳು ಬಹಳಷ್ಟು ಜನ ಇದ್ದಾರೆ, ಕ್ರೀಡೆಯಲ್ಲಿ ಬಹಳಷ್ಟು ಜನ ಮುಂದೆ ಇದ್ದಾರೆ. ಹಾಗೆ ಅವ್ರನ್ನ ಎಲ್ಲಾ ರೀತಿಯಲ್ಲೂ ಕೂಡ ಸೇರಿಸ್ಕೊಂಡು ಅವ್ರಿಗೆ ಕ್ರೀಡಾ ಮನೋಭಾವವನ್ನ ತೋರಿಸ್ತಕ್ಕಂಥದ್ದು. ಇವತ್ತು ನಾಳೆದಿಂದ ನಮ್ಮಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳು ಪ್ರಾರಂಭ ಆಗ್ತವೆ. ಒಟ್ಟಲ್ಲಿ ಕ್ರೀಡೆ, ಸಾಂಸ್ಕೃತಿ ಅವ್ರನ್ನ ಬೇರೆ ಬೇರೆ ರಂಗದಲ್ಲಿ ಗುರುತಿಸ್ತಕ್ಕಂಥ ಕೆಲಸ. ಹೇಳಿ ಕೇಳಿ ಚನ್ನಪಟ್ಟಣ ನಮ್ದು ಟಾಯ್ ಸಿಟಿ, ಆದ್ರೆ ಅದರ ಹಿಂದೆ ಇರ್ತಕ್ಕಂಥ ಸಂಕಷ್ಟ, ನೋವು, ಆ ಒಂದು ಇವತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚನ್ನಪಟ್ಟಣಕ್ಕೆ ಹೆಸರು ತಂದ್ಕೊಟ್ಟಂತ ಬಹಳಷ್ಟು ಜನ ಕಲಾವಿದರುಗಳ ಶ್ರಮ ಇದೆ. ಆ ಶ್ರಮಿಕ ವರ್ಗವನ್ನ ಗುರುತಿಸ್ತಕ್ಕಂಥ ಕೆಲಸ. ಮತ್ತೆ ಹಿಂದೆ ಚನ್ನಪಟ್ಟಣ ತಾಲೂಕು ಕೂಡ ಗಂಗರ ಆಳ್ವಿಕೆಯಲ್ಲಿ ಒಂದೆರಡು ದಿವಸ ನಮ್ಮ ಮಂಕುಂದ ರಾಜಧಾನಿ ಆಗಿತ್ತು. ಹಾಗಾಗಿ ಅವರನ್ನ ಇತಿಹಾಸವನ್ನ ನೆನೆಸ್ಕೊಳ್ತಕ್ಕಂಥ ಕೆಲಸ ಎಲ್ಲಾನು ಒಟ್ಟಿಗೆ ತಗೊಂಡು ಇವತ್ತು ನಾವು ಒಂದು ಉತ್ಸಾಹವಾಗಿ ಅದನ್ನ ಮಾರ್ಪಟ್ಟು ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲ ಗೊತ್ತೇ ಇದೆ, ಈಗ ರಾಜಕೀಯವಾಗಿ ಬಿಡುವಿದೆ. ಈಗ ಸರ್ಕಾರ
ನಮ್ಮ ಸರ್ಕಾರ ಬಹಳಷ್ಟು ಜನೋಪಯೋಗಿ ಯೋಜನೆಗಳನ್ನ ಜಾರಿಗೆ ತಂದಿದೆ. ಕೆಲಸ ಕಾರ್ಯಗಳು ನಡೀತಾ ಇದೆ. ತಾಲೂಕಿನ ಜನ ಇವತ್ತು ಸಮೃದ್ಧಿಯಾಗಿದ್ದಾರೆ. ಅಲ್ಪ ಸ್ವಲ್ಪ ಕೆಲಸ ಕಾರ್ಯ ಬಾಕಿ ಇದ್ದು ಅವೆಲ್ಲನೂ ಕೂಡ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೀವಿ. ಎಲ್ಲಾ ನಿಟ್ಟಿನಲ್ಲಿ ಸರ್ಕಾರದ ಸಾಧನೆಯ ಜೊತೆಗೆ ಸಾಂಸ್ಕೃತಿಕವಾಗಿ ಜನಗಳನ್ನ ಒಟ್ಟು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ನಮ್ಮೆಲ್ಲ ನಾಯಕರು ಮುಖಂಡರುಗಳು ಇವತ್ತು ಸಜ್ಜಾಗಿದ್ದಾರೆ. ಹಾಗಾಗಿ ಮಾಧ್ಯಮದವ್ರಿಗೂ ಮುಖಾಂತರ ತಾಲೂಕಿನ ಜನತೆಗೆ ಇದರಿಂದ ಒಂದು ತಿಳುವಳಿಕೆ ಹೋಗಲಿ ಅನ್ನೋ ದೃಷ್ಟಿಯಲ್ಲಿ ತಮ್ಮನ್ನೆಲ್ಲ ಕರೆದಿದ್ದೀವಿ. ತಾವು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ನಮಗೊಂದಷ್ಟು ಪ್ರಚಾರವನ್ನ ಕೊಡಬೇಕು. ನಮ್ಮ ಉದ್ದೇಶ ಏನು, ನಮ್ಮ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬೊಂಬೆನಾಡು ಗಂಗೋತ್ಸವ ಯಶಸ್ವಿ ಆಗ್ಬೇಕು. ಆ ನಿಟ್ಟಿನಲ್ಲಿ ನಾವು ಎಲ್ಲ ರೂಪುರೇಷೆಗಳನ್ನ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಮ್ಮ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಕರ್ಕೊಂಡ್ ಬರ್ಬೇಕು ತಾಲೂಕಿಗೆ ಅನ್ಕೊಂಡಿದೀವಿ. ಡಿ.ಕೆ. ಸುರೇಶ್ ಅವರು ನೇರವಾಗಿ ಅವರು ಭಾಗಿಯಾಗ್ತಾರೆ. ಈ ಎಲ್ಲಾ ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಬಹಳಷ್ಟು ಯೋಜನೆಗಳನ್ನ ಹಾಕೊಂಡಿದೀವಿ. ಇದರಲ್ಲಿ 108 ಕಾರ್ಯಕ್ರಮಗಳಿವೆ. ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ, ದೇಹದಾಢ್ಯ ಸ್ಪರ್ಧೆ ಯುವಕರಿಗೆ, ನೌಕರರ ಸಮಾವೇಶ, ವೇಷಭೂಷಣ ಸ್ಪರ್ಧೆ, ಗ್ರಾಮ ದೇವತೆಗಳ ಉತ್ಸವ, ರಂಗೋಲಿ ಸ್ಪರ್ಧೆ, ಮೆರಥಾನ್ ಓಟ, ಕ್ರಿಕೆಟ್, ರಸಮಂಜರಿ ಕಾರ್ಯಕ್ರಮ, ಯೋಗಾಸನ ಮತ್ತೆ ಹೀಗೆ ಬಹಳಷ್ಟು ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿದ್ದೀವಿ. ಸತತವಾಗಿ ಸುಮಾರು 1 ತಿಂಗಳ ಕಾಲ ಈ ಒಂದು ಸ್ಪರ್ಧಾತ್ಮಕ ಕೆಲಸ ಕಾರ್ಯಗಳು ನಡೀತವೆ. ಈಗ ರೈತರುಗಳನ್ನ ಯಾವ ರೀತಿ ಪ್ರೋತ್ಸಾಹ ಮಾಡಬೇಕು, ಮೇಕೆ ಸಾಕುರಿಂದ ಹಿಡಿದು ಕುರಿ ಸಾಕುರು, ಕೋಳಿ ಸಾಕುರಿಂದ ಹಿಡಿದು ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಉತ್ತೇಜನ ಕೊಡಬೇಕು. ಎಲ್ಲಾ ದೃಷ್ಟಿಯಿಂದ ಇಡೀ ತಾಲೂಕಿನ ಎಲ್ಲಾ ಸಮುದಾಯಗಳನ್ನ ಒಟ್ಟಿಗೆ ಬೆಸೆತಕ್ಕಂತ ಕೆಲಸ ಈ ಒಂದು ಬೊಂಬೆನಾಡ ಗಂಗೋತ್ಸವ ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ತಮ್ಮನ್ನ ಕರೆದು ಮಾಹಿತಿಯನ್ನು ಹಂಚ್ಕೋಬೇಕು ಅಂತೇಳಿ ತಮ್ಮನ್ನ ಕರೆದಿದ್ದೀವಿ.